ಅತಂತ್ರ ಹೊಡಿತದೆ ಸರ್ ಅದಕ್ಕೆ. ಅದೇನೋ ಸ್ವಲ್ಪ ಮಿಸ್ಟೇಕ್ ಇದೆ ಸರ್, ಅದು ಅದರಲ್ಲೇನೋ ಮಿಸ್ಟೇಕ್ ಇದೆ ಸರ್. ಇಲ್ಲ, ಈಗ ಅವ್ರಿಗೆ ಕೇಳಿಸುತ್ತೆ, ಇದು ಕೇಳಿಸ್ತಾ ಇರೋದು ನಿಮ್ಮಲ್ಲೇ ಏನೋ ಡಿಫೆಕ್ಟ್ ಇರ್ಬೇಕು. ಇಲ್ಲ ಸರ್, ಯಾವಾಗಾದ್ರೂ ಈಗ ಅವರು ಕೇಳಿಸ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಅವ್ರಿಗೆ ಕೇಳಿಸ್ತಾ ಇದೆಯಲ್ಲ, ಏನಪ್ಪ ನೀವು ಕೇಳಿಸ್ತಾ ಇದೆಯಾ ನೋಡಿ. ಅಲ್ಲ ಸರ್, ಹೊರಗಡೆ ಎಲ್ಲ ಮಾತಾಡ್ತಿರು, ಯಾಕೋ ಈ ನಡುವೆ ಅಲಗಾಡ್ತಾ ಇದೆ ಸ್ವಲ್ಪ ಅಂತ. ಈ ನಿಮ್ಮ ಭ್ರಮೆ ಸ್ವಲ್ಪ ನಾಳೆಯಿಂದ ಬಹಳ ಚರ್ಚೆ ರಾಜಕೀಯ. ಅಲಗಾಡ್ಸೋರು ನಮ್ಮಲ್ಲಿ ಯಾರು ಇಲ್ಲ, ಅಲಗಾಡ್ಸೋರು ನಮ್ಮಲ್ಲಿ ಯಾರು ಇಲ್ಲ. ಈಗ ನಾವು ನಿಮ್ಮನ್ನು ಫ್ರೀ ಬಿಟ್ಬಿಟ್ಟಿದೀವಿ. ಮತ್ತೆ ಇವನ್ ಯಾಕೆ ಎಕ್ಸ್ಪೆಲ್ ಮಾಡಿದ್ರಿ? ಯಾರನ್ನ ಸರ್? ಯತ್ನಾಳ್ ಅವ್ರನ್ನ. ಅದು ನಮ್ಮ ಪಕ್ಷದ ಒಳಗಡೆ ವಿಷಯ. ಅವ್ರು ಯಾಕೆ ಮಾಡಿದ್ರಿ? ಅಲ್ಲ, ಅದು ಪಕ್ಷದ ಒಳಗಡೆ ವಿಷಯ. ಒಳಗಡೆ ಇಲ್ಲಿ ಯಾಕೆ ಮಾಡಿದ್ರಿ? ಹಾಗಾದ್ರೆ ನೀವು ಮಾಡ್ತೀರಾ ಅವ್ರನ್ನ? ಶಾಸಕ ನಿಮ್ಮನ್ನ ಅಲಗಾಡ್ಸೋರು ನೀವು ಮಾಡ್ತೀರಾ? ನಾನು ಯಾರು ಅಲಗಾಡ್ಸಕ್ಕಾಗ. ಅಲ್ಲ, ಯಾರು ಅಲಗಾಡಿಸ್ತಾರೆ? ಕೇಳ್ರಿ, ಹೇ ಕೂತ್ಕೊಪ್ಪ ಇಲ್ಲಿ. ಯಾರು ಅಲಗಾಡ್ಸಲ್ಲ, ನನಗೆ ಯಾರು ಅಲಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಆಯ್ತು ಸರ್, ಹೇಳಿ ಸರ್. ಒಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಮಲ್ಲಿ 5 ಜನ, 5 ಜನ, 5 ಜನ ಆದ್ರು. ಎಷ್ಟು ವರ್ಷದಲ್ಲಿ? 9 ವರ್ಷದಲ್ಲಿ 5 ಜನ ಆದ್ರು. ಅದು ಯಾರು ಅಲ್ಲಾಡ್ಸಿದ್ರು? ಯಾರು? ಅವಕಾಶ ನೋಡಿ. ಈಗ ನಮ್ಮ ಯಡಿಯೂರಪ್ಪ ಕಣ್ಣೀರು ಹಾಕಿದ್ದಕ್ಕೆ ಅವಕಾಶ ಅಲ್ಲ, ನಮ್ಮ KH ಮುನಿಯಪ್ಪನವರು, ಮಹದೇವಪ್ಪನವರು ಎಲ್ಲರೂ ಕಾಯ್ತಾವ್ರೆ. ನಾವು ಒಂದ್ಸಾರಿ ಆಗ್ಬೇಕಲ್ಲ ಅಂತ. ಅವಕಾಶನೇ ಅಲಗಾಡತ್ತೆ ಅಂತ ಯಾಕೆ ಹೇಳ್ತೀರಿ ಸರ್? ನಾವೇನಾದ್ರು ಹೇಳಿದ್ರ? ಒದ್ದು ಕಿತ್ಕೊಳ್ತೀವಿ ಅಂತ ನಾವ್ ಹೇಳಿದ್ವಾ? ನೋಡ್ರಿ, ನಾವು ಹೇಳಿರೋದಲ್ಲ, ನಿಮ್ಮ ವಿರೋಧ ಪಕ್ಷದ ನಾಯಕ ಕೆಳಮನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಲ್ಲ, ಅದು ಹೇಳಿಕೆ ಬಂದಿದ್ರಿಂದ ಅವ್ರು ಹೇಳಿದ್ದು. ಮುಖ್ಯಮಂತ್ರಿಗಳು 28ರವರೆಗೆ ಅಲಗಾಡೋದಿಲ್ವಾ? ಅವರು ಅಲ್ಲ, ಮುಖ್ಯಮಂತ್ರಿಗಳು 28ರವರೆಗೆ ಅಲಗಾಡೋದಿಲ್ವಾ? ಹೊರತು ನಮ್ಮ ಪಾರ್ಟಿನಲ್ಲಿ ಹೇಳಿಲ್ಲ. ಮುಖ್ಯಮಂತ್ರಿಗಳು 28ರವರೆಗೆ ಅಲಗಾಡೋದಿಲ್ವಾ? ಕೂತ್ಕೊಳ್ರಿ, 28ರವರೆಗೆ ಅಲಗಾಡೋದಿಲ್ವಾ? ಸರ್ ಹೇಳಿ ಸರ್. ನಿಮ್ ಪ್ರಯತ್ನ ಇಂಡಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅವೆಲ್ಲ ಏನು ಆಗಲ್ಲ. ಬಹಳ ಗಟ್ಟಿಯಾಗಿದ್ದೀನಿ ನಾವು. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಇದರಿಂದ ಅಲ್ಲಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಮುಂದೆ 2.5 ವರ್ಷ ಮಾಡ್ತದೆ. ಆಮೇಲೆ 28ರಲ್ಲೂ ಕೂಡ ನಾವೇ ಬರ್ತೀವಿ. 100 ಬಿಜೆಪಿ, 28ರ ನಂತರ 100ಕ್ಕೆ 100 ಬಿಜೆಪಿ, 28ರ ನಂತರ ನೀವು ಯಾವತ್ತು ಇವತ್ತೇ ಎಲೆಕ್ಷನ್ ನಿಮ್ ಸರ್ಕಾರ ಬರಲ್ಲ. ಯಾವತ್ತು ಇವತ್ತೇ ಎಲೆಕ್ಷನ್ ನಿಮ್ ಸರ್ಕಾರ ಬರಲ್ಲ. ಜನ ಮಾತಾಡ್ತವ್ರೆ. ಯಾವತ್ತಾದ್ರೂ 2008 ಇರ್ಬೋದು, 2023, 2018 ಇರ್ಬೋದು, ಯಾವಾಗಲೂ ಜನರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರ? ಈ ಸಾರಿ 2 ಸಾರಿ ಅಧಿಕಾರ ಮಾಡಿದ್ರಲ್ಲ, ಯಾವತ್ತಾರು ಬಂದಿದ್ದೀರಾ? ಇನ್ನು ಮೇಲೆ ಬರ್ತೀವಲ್ಲ, ಯಾವತ್ತು ಬಂದಿಲ್ಲ. ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ. 28ರವರೆಗೂ ಸರ್, 28ರವರೆಗೂ ನೀವೇ ಆಪರೇಷನ್ ಕಮಲ ಸರ್, ನೀವೇ ಮುಖ್ಯಮಂತ್ರಿಯಾಗಿ 28ರವರೆಗೂ ಇದ್ರು ನಮಗೇನು ಆಕ್ಷೇಪಣೆ ಇಲ್ಲ. ಕೂತ್ಕೊಳ್ಳಿ, ಆಕ್ಷೇಪಣೆ ಇಲ್ಲ. ಆದ್ರೆ ಒಳ್ಳೇದು. ಆದ್ರೆ ಇದೇನು ಬ್ರೇಕ್ಫಾಸ್ಟ್ ಯಾಕೆ ಸರ್ ಅದು? ಆಮೇಲೆ ಡಿನ್ನರ್ ನಿಮ್ಮ ಭ್ರಮೆ ಇದು ಬ್ರೇಕ್ಫಾಸ್ಟ್ ಡಿನ್ನರ್ ಅವೆಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಕೂತಿದ್ರೆ ಅಧ್ಯಕ್ಷರೇ ಕೂಡಪ್ಪ
ರೊಟ್ಟಿ ಬ್ರೇಕ್ಫಾಸ್ಟ್ ಎಲ್ಲ ಯಾಕೆ ಬಂತು ಸರ್? ಕೂತ್ಕೊಳ್ರಿ, ನಾವ್ ಏನಾದ್ರು ತಿಂತೀವಿ, ಕೂತ್ಕೊಳ್ಳಪ್ಪ. ನೀ ತಿನ್ನೋದಿಲ್ವಾ ನಾಟಿ ಕೋಳಿನ? ಬಿಜೆಪಿಗೆ ಹೋಗೋದು ಬಿಟ್ಬಿಟ್ಟಿದ್ಯಾ? ಇಲ್ಲ, ಬಿಟ್ಬಿಟ್ಟಿದ್ದೀನಿ ಸರ್. ಬಿಟ್ಬಿಟ್ಟಿದ್ಯಾ? ಬಿಟ್ಬಿಟ್ಟಿದ್ದೀನಿ ಸರ್. ಅದರಿಂದ RSS ಪ್ರಭಾವ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲ ಇಲ್ಲ RSS ಇಲ್ಲ ಇಲ್ಲ ನಾನು RSS ಮಾನ್ಯ ಅಧ್ಯಕ್ಷರೇ, ನಾವು ಒಂದು ಡೈರಿ ಚಟುವಟಿಕೆ ಜಾಸ್ತಿ ಆಗಬೇಕು. ಎರಡನೇದು ಕೈ